ಸಭಾಧ್ಯಕ್ಷರೇ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರೇ, ನಾಯಕತ್ವ ಏನಾದರೂ ಚೇಂಜ್ ಇದೆಯಾ, ಅಹಿಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳೋರೆ ಅಂತ ಹೇಳುದು ಸರ್. ಅದು ಕೇಳಿದೆ ಸಭಾಧ್ಯಕ್ಷರೇ, ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು, ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ, ಗಟ್ಟಿಮುಟ್ಟಾಗಿ ಇದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ನಮ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರೇ, ಈ ತರ ಸರ್ಕ್ಯಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ಕೆಲಸ ಮಾಡ್ತಾವ ಸುಮ್ಮನೆ ಸರ್. ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ತರ ಅವ್ರಿಂದ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಗೆ ಬಿದ್ದಿರೋ ಹೆಗ್ಗ ನೋಡ್ಕೊಂಡ್ರಿ ಸ್ವಾಮಿ, ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕೆಲಸ ಮಾಡ್ತವ್ರೆ ಸಭಾಧ್ಯಕ್ಷರೇ. ಯಾವ ರೀತಿ ಇರ್ತದೆ ಅಧಿಕಾರ ಇರ್ಲಾರ್ದೇ ಇಂತ 100 ಗುಂಪಾಗಿದ್ದೆ. ಚರ್ಚೆ ಬೇಡ, ಉಪಮುಖ್ಯಮಂತ್ರಿಗಳು ಒಂದ ಕಡೆ ಊಟ ಮಾಡಿದ್ರು ನಿಮಗೆ ನಿಮಗೆ ನೀವೆಲ್ಲ ನೋಡಕ್ ನೀವೇನ ಮಾಡಕ್ ಸಾಧ್ಯತೆ ಇದೆ? ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದಿರ ಆರ್ ಅಶೋಕರ್ ಮಾಡ್ತಾರಾ? ಅವರು ಬರೀ ಖಾಲಿ ಕೆಲಸ ಮಾಡಿದ್ದೀನಿ.